ನಮಸ್ಕಾರ ಸ್ನೇಹಿತರೆ. ಕ್ರೆಡಿಟ್ ಕಾರ್ಡ್ ಸರಿಯಾಗಿ ಬಳಸಿದ್ರೆ ವರದಾನ, ಸ್ವಲ್ಪ ಯಾಮಾರಿದ್ರೆ ನಮ್ಮನ್ನೇ ಮುಳುಗಿಸೋ ಆಳವಾದ ಗುಂಡಿ ಇದು. ಈಗ ಬ್ಯಾಂಕ್ಗಳು ನಮಗೆಲ್ಲ ಕ್ರೆಡಿಟ್ ಕಾರ್ಡ್ ಯಾಕೆ ಕೊಡ್ತಾರೆ ಗೊತ್ತಾ? ನಮ್ಮೇಲೆ ಬಹಳ ಲವ್ ಇದೆ ಅವರಿಗೆ ಅಂತಲ್ಲ, ಬದಲಾಗಿ ನಮ್ಮಿಂದ ಆ್ಯನ್ಯುವಲ್ ಫೀಸ್, ಹಿಡನ್ ಚಾರ್ಜಸ್, ಲೇಟ್ ಪೇಮೆಂಟ್ ಪೆನಾಲ್ಟಿ ಅಂತ ಸಾವಿರಾರು ರೂಪಾಯಿ ಲಾಭ ಪಡೆಯೋಕೆ. ಹಾಗೆ ನೋಡಿದ್ರೆ ನಿಜವಾಗ್ಲೂ ಕ್ರೆಡಿಟ್ ಕಾರ್ಡ್ ಅಗತ್ಯ ಇರೋರಿಗೆ, ಸ್ಟೂಡೆಂಟ್ಸ್, ಫ್ರೀಲ್ಯಾನ್ಸರ್ಸ್, ಹೌಸ್ ವೈಫ್ಗಳಿಗೆ, ಸ್ಯಾಲ್ರಿ ಸ್ಲಿಪ್ಪೆಲ್ಲ ಇಲ್ಲದೆ ಇರೋ ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ಗೆ ಬ್ಯಾಂಕ್ಗಳು ಕಾರ್ಡ್ ಕೊಡೋದೇ ಇಲ್ಲ, ಸತಾಯಿಸ್ತಾರೆ, ಆಟ ಆಡಿಸ್ತಾರೆ. ಸ್ಯಾಲ್ರಿ ಸ್ಲಿಪ್ ಇಲ್ಲ, ಅದಿಲ್ಲ, ಇದಿಲ್ಲ ನಿಮ್ಮ ಹತ್ರ ಅಂತ ಹೇಳ್ತಾರೆ. ಆದರೆ ಸ್ನೇಹಿತರೆ, ಒಂದು ಕ್ರೆಡಿಟ್ ಕಾರ್ಡ್ ನಿಮ್ಮಿಂದ ದುಡ್ಡು ಕೀಳೋ ಬದಲು ದುಡ್ಡು ಸಂಪಾದನೆ ಮಾಡಿಕೊಟ್ರೆ ಹೇಗಿರುತ್ತೆ? ನಿಮ್ಮ ಕೈಲಿರೋ ಕಾರ್ಡ್ ನಿಮಗೆ ರಿಟರ್ನ್ಸ್ ಕೊಡೋ ಕಾರ್ಡ್ ಆಗಿದ್ರೆ ಅದು ಹೇಗೆ, ಯಾವ ಕಾರ್ಡ್, ಅದು ಗೊತ್ತಾಗಬೇಕು ಅಂದ್ರೆ ನಾವು FDCC ಕಾನ್ಸೆಪ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕ್ರೆಡಿಟ್ ಕಾರ್ಡ್ಗಳ ಕರಾಳ ಸತ್ಯ. ಸ್ನೇಹಿತರೆ, ಸಾಮಾನ್ಯವಾಗಿ ನಾವೆಲ್ಲ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನ್ ಅನ್ಕೊಳ್ತೀವಿ? ನಮ್ಮ ಹತ್ರ ಇಲ್ಲದೆ ಇರೋ ದುಡ್ಡನ್ನ ಖರ್ಚು ಮಾಡೋಕೆ, ನಮ್ಮ ಲೈಫ್ ಸ್ಟೈಲ್ ಅನ್ನ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋಕೆ ಇರೋ ಒಂದು ಆಪ್ಷನ್ ಅಂತ ಅನ್ಕೊಳ್ತೀವಿ ತುಂಬಾ ಜನ ಅಲ್ವಾ? ಆದರೆ ರಿಯಾಲಿಟಿ ಬೇರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಬ್ಯಾಂಕ್ಗಳು ನಿಮಗೆ ಕಾಲ್ ಮಾಡಿ ಕಾರ್ಡ್ ಕೊಡುವಾಗ, ಸಾರ್ ಮೇಡಮ್ ಇದು ಲೈಫ್ ಟೈಮ್ ಫ್ರೀ ಅಂತ ದೊಡ್ಡದಾಗಿ ಹೇಳಿರ್ತಾರೆ. ಆದರೆ ಒಂದ್ಸಲ ಕಾರ್ಡ್ ನಿಮ್ಮ ಕೈಗೆ ಬಂದು ಅದನ್ನು ಬಳಸೋಕೆ ಶುರು ಮಾಡಿದ್ಮೇಲೆ ಅದರ ಬಣ್ಣ ಬಯಲಾಗಿರುತ್ತೆ. ಜಾಯ್ನಿಂಗ್ ಫೀಸ್, ಆ್ಯನ್ಯುವಲ್ ಫೀಸ್, ರಿನ್ಯೂವಲ್ ಫೀಸ್ ಅಂತ ನಿಮಗೆ ಹೊಸ ಚಾರ್ಜಸ್ನ ಲೇಟರ್ ಸ್ಟೇಜ್ನಲ್ಲೂ ಕೂಡ ಕೆಲಸಲ್ಲಿ ಆ್ಯಡ್ ಮಾಡಿರ್ತಾರೆ. ಇನ್ನು ಲೇಟ್ ಪೇಮೆಂಟ್ ಮಾಡಿದ್ರಂತೂ ಮುಗಿದೇ ಹೋಯ್ತು. ಇಂಟ್ರೆಸ್ಟ್ ಎಲ್ಲ ಕಾಂಪೌಂಡ್ ಇಂಟ್ರೆಸ್ಟ್ ಹಾಕಿ ಸಾಲದ ಚಕ್ರ ಸುಳಿಯಲ್ಲಿ ಹಾಕಿಸ್ಬಿಡ್ತಾರೆ. ಇದು ಒಂದು ಕತೆ. ಇನ್ನೊಂದು ಕಡೆ, ಇವತ್ತು ನಮ್ಮ ಭಾರತದಲ್ಲಿ 100 ಕೋಟಿಗೂ ಅಧಿಕ ವಯಸ್ಕರಿದಾರಲ್ವಾ, ಅಡಲ್ಟ್ಸ್. ಅದರಲ್ಲಿ ಬರೀ 11 ಕೋಟಿ ಜನರ ಹತ್ರ ಮಾತ್ರ ಆ್ಯಕ್ಟಿವ್ ಕಾರ್ಡ್ಸ್ ಇರೋದು. ಅಂದರೆ 89% ಜನರಿಗೆ ಕ್ರೆಡಿಟ್ ಸಿಸ್ಟಮ್ನ ಲಾಭನೇ ಸಿಗ್ತಾ ಇಲ್ಲ. ಎಷ್ಟು ಬ್ಯೂಟಿಫುಲ್ ಈಸಿ ಆಕ್ಸೆಸ್ ಇರೋದು ಕ್ರೆಡಿಟ್ ಕಾರ್ಡ್ ಅಲ್ವಾ, ಅವ್ರಿಗೆ ಸಿಗ್ತಾ ಇಲ್ಲ. ಯಾಕೆ? ನಾವೆಲ್ಲರೂ ಬ್ಯಾಂಕ್ಗಳು ಮಾಡಿರೋ ಒಂದು ಹಳೆ ಟೆಂಪ್ಲೇಟ್ ಒಳಗಡೆ ಹಾಕೊಂಡಿದ್ದೇವೆ. ಏನದು? ಈಗ ನಿಮಗೆ ಯಾವುದಾದ್ರೂ ಬ್ಯಾಂಕ್ನಿಂದ ಒಂದು ನಾರ್ಮಲ್ ಕ್ರೆಡಿಟ್ ಕಾರ್ಡ್ ಬೇಕು ಅಂದರೆ ಅವ್ರು ಏನು ಕೇಳ್ತಾರೆ? 3 ಕಂಡೀಷನ್ಸ್ ಹಾಕ್ತಾರೆ. ಒಂದು, ನಿಮ್ಮ ಹತ್ರ ಪ್ರತಿ ತಿಂಗಳು ಬರೋ ಸ್ಯಾಲ್ರಿ ಸ್ಲಿಪ್ ಇರಬೇಕು. 2, ನಿಮ್ಮ ಅಕೌಂಟ್ನಲ್ಲಿ ಮಿನಿಮಮ್ ಇನ್ಕಮ್ ಮೇಂಟೈನ್ ಆಗಬೇಕು. 3, ನಿಮ್ಮ ಸಿಬಿಲ್ ಸ್ಕೋರ್ 750ಗಿಂತ ಜಾಸ್ತಿ ಇರಬೇಕು. ಈಗ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ಹೊಸದಾಗಿ ಕೆಲಸಕ್ಕೆ ಸೇರಿರೋ ಯುವಕರಿಗೆ, ಕಾಲೇಜಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ಗೆ ಸಿಬಿಲ್ ಸ್ಕೋರ್ ಎಲ್ಲಿಂದ ಬರುತ್ತೆ? ಮನೆಯಲ್ಲೇ ಇರೋ ಗೃಹಿಣಿಯರಿಗೆ ಸ್ಯಾಲ್ರಿ ಸ್ಲಿಪ್ ಯಾರು ಕೊಡ್ತಾರೆ? ಇಷ್ಟೇ ಅಲ್ಲ, ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಯೋ ಫ್ರೀಲ್ಯಾನ್ಸರ್ಸ್, ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್, ಸ್ವಂತ ಬಿಸ್ನೆಸ್ ಮಾಡೋರು, ಅಂಗಡಿ ಇಟ್ಟಿರೋರು, ಇವರೆಲ್ಲರೂ ಕೂಡ ಸಾಲ ತೀರಿಸೋ ಶಕ್ತಿಯನ್ನ ಹೊಂದಿರ್ತಾರೆ. ಇರಲ್ಲ ಅಂತಲ್ಲ, ಅವ್ರಿಗೆ ಹಣಕಾಸಿನ ಶಿಸ್ತು ಗೊತ್ತಿರುತ್ತೆ. ಆದರೆ ಬ್ಯಾಂಕ್ನವರು ಹಳೇ ರೂಲ್ಸ್ ಫಾಲೋ ಮಾಡ್ತಿರೋದ್ರಿಂದ ಇವ್ರಿಗೆ ಕೊಡಲ್ಲ ಕಾರ್ಡ್. ಇನ್ಕಮ್ ಪ್ರೂಫ್ ಇಲ್ಲ ಅಂತ ಹೇಳ್ತಾರೆ. ಅಪ್ಲಿಕೇಶನ್ ತುಂಬಾ ಜನದ್ದು ರಿಜೆಕ್ಟ್ ಆಗುತ್ತೆ. ಇಂಥವರಿಗೆ ಒಂದು ಲ್ಯಾಪ್ಟಾಪ್ ತಗೋಬೇಕಾಗಿದೆ ಕೆಲಸಕ್ಕೆ, EMI ಅಲ್ಲಿ ಅಂದ್ರೂ ಕೂಡ ಕಷ್ಟ ಆಗುತ್ತೆ. ಒಂದು ಸ್ಮಾರ್ಟ್ ಫೋನ್ ತಗೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅದೇ FDCC, ಫಿಕ್ಸೆಡ್ ಡೆಪಾಸಿಟ್ ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಸ್. ನಿಮಗೆ ಸ್ನೇಹಿತರೆ, ಇದಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇವೆ. ಈ ರೀತಿ FDCCಯನ್ನು ಆಫರ್ ಮಾಡ್ತಿರೋ ಪ್ಲಾಟ್ಫಾರ್ಮ್ಸ್ ಇವೆ. ಅದರಲ್ಲಿ ಸ್ಟೇಬಲ್ ಮನಿ ಕೂಡ ಒಂದು ಇಂಪಾರ್ಟೆಂಟ್ ಪ್ಲಾಟ್ಫಾರ್ಮ್. RBI ಅಪ್ರೂವ್ಡ್ ಪ್ಲಾಟ್ಫಾರ್ಮ್ ಇದು. ಇವರು ಸೂರ್ಯೋದಯ್ ಬ್ಯಾಂಕ್ ಜೊತೆ ಸೇರಿ ಈ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ? ಸ್ಟೇಬಲ್ ಮನಿ ಆ್ಯಪ್ನಲ್ಲಿ ಸೂರ್ಯೋದಯ ಬ್ಯಾಂಕ್ನಲ್ಲಿ ಒಂದು ಫಿಕ್ಸೆಡ್ ಡೆಪಾಸಿಟ್ ಮಾಡೋದು ಅಷ್ಟೇ, ಬೇರೆ ಯಾವ ತಲೆನೋವು ಕೂಡ ಇಲ್ಲ. ತಕ್ಷಣ ಅದು FD ಆಗುತ್ತೆ, ನಿಮ್ಮ ಹೆಸರಲ್ಲಿರೋ ಒಂದು FD ಆಗುತ್ತೆ, ಅದಕ್ಕೆ ಬಡ್ಡಿ ಬರೋಕ್ಕೆ ಶುರುವಾಗುತ್ತೆ. ಸೇಮ್ ಟೈಮ್ ಇನ್ಸ್ಟೆಂಟ್ ಆಗಿ ನಿಮಗೆ ಕ್ರೆಡಿಟ್ ಕಾರ್ಡ್ ಕೂಡ ಇಶ್ಯೂ ಆಗಿಬಿಡುತ್ತೆ. ಯಾವುದೇ ಸ್ಯಾಲ್ರಿ ಸ್ಲಿಪ್ ಬೇಡ, ಯಾವುದೇ ಇನ್ಕಮ್ ಪ್ರೂಫ್ ಬೇಡ, ಸಿಬಿಲ್ ಸ್ಕೋರ್ ಕೂಡ ಬೇಕಾಗಿಲ್ಲ. ಸೇವಿಂಗ್ಸ್ ಮಾಡೋ ಶಕ್ತಿ ನಿಮ್ಮ ಹತ್ರ ಇದ್ರೆ ಸಾಕು, ದುಡ್ಡು ಉಳಿಸೋ ಅಭ್ಯಾಸ ಇದ್ರೆ ಸಾಕು. FD ಇಟ್ಟರೆ ಕ್ರೆಡಿಟ್ ಕಾರ್ಡ್ ಫ್ರೀ ಇಮಿಡಿಯೇಟ್ಲಿ. ಈ ಕಾರ್ಡ್ಗೆ 0 ಆ್ಯನ್ಯುವಲ್ ಫೀಸ್, 0 ಜಾಯ್ನಿಂಗ್ ಫೀಸ್, ಹಾಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ಜೊತೆಗೆ ಈ ಕಾರ್ಡ್ನಿಂದ ನಿಮ್ಮ ಸಂಪತ್ತು ಗ್ರೋ ಆಗ್ತಾ ಹೋಗುತ್ತೆ. ಉದಾಹರಣೆಗೆ 1 ಲಕ್ಷ ತಗೊಳ್ಳೋಣ. ನೀವು ನಿಮ್ಮ ಹೆಸರಲ್ಲಿ ಸೂರ್ಯೋದಯ ಬ್ಯಾಂಕ್ನಲ್ಲಿ 1 ಲಕ್ಷ ರೂಪಾಯಿದು ಫಿಕ್ಸೆಡ್ ಡೆಪಾಸಿಟ್ ಇಡ್ತೀರಿ ಅಂತ ಇಟ್ಕೊಳ್ಳಿ. ಸೂರ್ಯೋದಯ ಬ್ಯಾಂಕ್ ನಿಮಗೆ ರೈಟ್ ನಾವು 8.1% ಬಡ್ಡಿ ಕೊಡ್ತಾ ಇದೆ ಪ್ರತಿ ವರ್ಷಕ್ಕೆ. ಅಂದರೆ 8,100 ರೂಪಾಯಿ ಬಡ್ಡಿ ಆಯಿತು. ಅದು ನಿಮಗೆ ಬ್ಯಾಂಕ್ ಕೊಡೋ ಗ್ಯಾರಂಟಿಡ್ ಇಂಟ್ರೆಸ್ಟ್ ಅದು ಅಲ್ವಾ? ನಿಮ್ಮ 1 ಲಕ್ಷದ FD ದುಡಿತಾ ಇರುತ್ತೆ, ನಿಮಗೋಸ್ಕರ ಕೆಲಸ ಮಾಡ್ತಿರುತ್ತೆ. 2.5 ವರ್ಷದಲ್ಲಿ 1 ಲಕ್ಷ ರೂಪಾಯಿ 1,22,000 ರೂಪಾಯಿ ಆಗಿ ಗ್ರೋ ಆಗಿರುತ್ತೆ. ಸೇಮ್ ಟೈಮ್ ಆ FD ಇಟ್ಟಿದ್ದಕ್ಕೆ ನಿಮಗೆ ಫ್ರೀಯಾಗಿ ಕ್ರೆಡಿಟ್ ಕಾರ್ಡ್ ಸಿಕ್ಕಿರುತ್ತೆ. ಅಲ್ಲಿ ನಿಮಗೆ 1 ಲಕ್ಷ ಇಟ್ಟಿದ್ರೆ 90,000 ರೂಪೀಸ್ನಷ್ಟು ಕ್ರೆಡಿಟ್ ಲಿಮಿಟ್ ಇರುತ್ತೆ ನಿಮಗೆ ಕಾರ್ಡಲ್ಲಿ. ಅಷ್ಟು ನೀವು ಆರಾಮಾಗಿ ಉಜ್ಬೋದು, ಸ್ವೈಪ್ ಮಾಡ್ಬೋದು. ರೂಪೇ ಕಾರ್ಡ್ ಆಗಿರೋದ್ರಿಂದ ಸ್ಕ್ಯಾನ್ ಆ್ಯಂಡ್ ಪೇ ಕೂಡ ಮಾಡ್ಬೋದು ಎಲ್ಲ ಕಡೆ. ನೀವು ಇನ್ನೂ ಜಾಸ್ತಿ ಕ್ರೆಡಿಟ್ ಲಿಮಿಟ್ ಬೇಕಾ? ನೀವು ಜಾಸ್ತಿ FD ಇಟ್ಟು ಅದನ್ನು ಬೆಳೆಸ್ತಾ ಹೋಗ್ಬೋದು. ಇಲ್ಲಿ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ನೀವು ಡಿಸೈಡ್ ಮಾಡ್ಬೋದು.
ಜೊತೆಗೆ ಇದು ಗುಡ್ ಹ್ಯಾಬಿಟ್ಸ್ನ ಕೂಡ ರೂಢಿಸುತ್ತೆ. ಕ್ರೆಡಿಟ್ ಕಾರ್ಡ್ ಬಳಸೋದು ಅಂದರೆ ಸಾಲ ಮಾಡ್ಕೊಂಡು ಹೋಗೋದಲ್ಲ, ಆ ಕಡೆ ಉಳಿತಾಯ ಆದರೆ ಇಲ್ಲಿ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ಕ್ಯಾಶ್ ಬ್ಯಾಕ್ ಕಾರ್ಡ್. ಬರೀ ಲೈಫ್ ಟೈಮ್ ಫ್ರೀ ಮಾತ್ರ ಅಲ್ಲ, ನೀವು ಮಾಡೋ ಪ್ರತಿ ಖರ್ಚಿನ ಮೇಲೂ 0.5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನೀವು ತಿಂಗಳಿಗೆ ಕೇವಲ 10,000 ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ವರ್ಷಕ್ಕೆ 600 ರೂಪಾಯಿ ವಾಪಸ್ ಬರುತ್ತೆ. ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರೆ 1% ಫ್ಯೂಲ್ ಸರ್ಚಾರ್ಜ್ ವೇವರ್ ಸಿಗುತ್ತೆ. ಜೊತೆಗೆ ಆಗಲೇ ಹೇಳಿದ್ವಿ, ರೂಪೇ ಕಾರ್ಡ್ ಇವತ್ತು ಭಾರತದಲ್ಲಿ 50 ಕೋಟಿಗೂ ಅಧಿಕ ಜನ UPI ಬಳಸ್ತಾರೆ. ಆದರೆ ಎಲ್ಲ ಕ್ರೆಡಿಟ್ ಕಾರ್ಡ್ಗಳು UPIಗೆ ಸಪೋರ್ಟ್ ಮಾಡಲ್ಲ. ಕೆಲ ಕಾರ್ಡ್ಗಳನ್ನು ಕೇವಲ ಸ್ವೈಪಿಂಗ್ ಮಷಿನ್ ಇರೋ ಕಡೆ ಮಾತ್ರ ಬಳಸ್ಬೋದು. ಆದರೆ ಈ ಕಾರ್ಡ್ ಹಾಗಲ್ಲ. ಇದನ್ನು ನೀವು ಜಿಪೇ, ಫೋನ್ಪೇ, ಪೇಟಿಎಮ್ಗೆ ಲಿಂಕ್ ಮಾಡಿ QR ಕೋಡ್ ಸ್ಕ್ಯಾನ್ ಮಾಡಿ ಕೆಲ ಸೆಕೆಂಡ್ಗಳಲ್ಲೇ ಪೇಮೆಂಟ್ ಮಾಡ್ಬೋದು. ಒಂದು ಸಣ್ಣ ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಮಾಲ್ವರೆಗೆ ಎಲ್ಲ ಕಡೆ ಇದು ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಮಾಡೋ ಖರ್ಚುಗಳು ಇವೆಲ್ಲವೂ ಕೂಡ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದ್ರೂ ನೀವು ಜೀವನಕ್ಕೋಸ್ಕರ ಮಾಡಲೇಬೇಕಾಗಿರೋ ಖರ್ಚುಗಳಲ್ವಾ, ಅದನ್ನ ಮಾಡ್ತಾ ಹೋಗ್ತೀರಾ. ಇದರಲ್ಲಿ ಈ ಕ್ರೆಡಿಟ್ ಕಾರ್ಡ್ನಲ್ಲಿ ರೂಪೇ ಮೂಲಕ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡ್ತಾ ಹೋಗ್ತೀರಾ. ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಹೋಗುತ್ತೆ. ಜೊತೆಗೆ ದುಬಾರಿ ಜಾಯ್ನಿಂಗ್ ಫೀಸ್, ಆನ್ಯುವಲ್ ಫೀಸ್ ಎಲ್ಲ ಇರೋ ಲಕ್ಸುರಿ ಕ್ರೆಡಿಟ್ ಕಾರ್ಡ್ಸ್, ಪ್ರೀಮಿಯಂ ಕ್ರೆಡಿಟ್ ಕಾರ್ಡ್ಸ್, ಅದರಲ್ಲಿ ಸಿಗೋ ಫೆಸಿಲಿಟಿಗಳು ಕೂಡ ಇದರಲ್ಲಿ ಸಿಗ್ತಾ ಇದಾವೆ ಫ್ರೀ ಆಗಿ. ವರ್ಷಕ್ಕೆ 8 ಬಾರಿ ಕಾಂಪ್ಲಿಮೆಂಟರಿ ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಸಿಗುತ್ತೆ. 40,000 ರೂಪಾಯಿಗಿಂತ ಜಾಸ್ತಿ FD ಇಟ್ಟು ಕ್ರೆಡಿಟ್ ಕಾರ್ಡ್ ತಗೊಂಡವರಿಗೆ ಈ ಬೆನಿಫಿಟ್ ಸಿಗುತ್ತೆ. ಬೇರೆ ಕಾರ್ಡ್ಗಳಲ್ಲಿ ಲೌಂಜ್ ಆಕ್ಸೆಸ್ ಬೇಕು ಅಂದ್ರೆ ತಿಂಗಳಿಗಿಂತಿಷ್ಟು ಖರ್ಚು ಮಾಡಲೇಬೇಕು ನೀವು ಅನ್ನೋ ರೂಲ್ಸ್ ಇರುತ್ತೆ. ಆದ್ರೆ ಇದರಲ್ಲಿ ಯಾವುದೇ ಮಿನಿಮಮ್ ಸ್ಪೆಂಡ್ ಕಂಡೀಷನ್ ಇಲ್ಲ. ಜಸ್ಟ್ ಕಾರ್ಡ್ ತೋರಿಸಿ ಲೌಂಜ್ಗೆ ಹೋಗಿ ರಿಲ್ಯಾಕ್ಸ್ ಆಗ್ಬೋದು. ಊಟ, ತಿಂಡಿ, ಜ್ಯೂಸ್, ಕೂಲ್ ಡ್ರಿಂಕ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು ಫ್ರೀ ಆಗಿ ಏರ್ಪೋರ್ಟ್ಗಳಲ್ಲಿ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿಮ್ಮ FD ಏನಾದರೂ 1,12,000 ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ನಿಮಗೆ ಸೆಲೆಕ್ಟ್ ಕಾರ್ಡ್ ಅಂತ ಅಪ್ಗ್ರೇಡ್ ಮಾಡ್ತಾರೆ. ಈ ಸೆಲೆಕ್ಟ್ ಕಾರ್ಡ್ ಇದ್ರೆ ನಿಮಗೆ ಜಿಮ್ ಮೆಂಬರ್ಶಿಪ್, ಸ್ಪಾ ಆ್ಯಂಡ್ ಸಲೂನ್ ಸೆಷನ್ಸ್, ಗಾಲ್ಫ್ ಆಡೋ ಅವಕಾಶ ಮತ್ತೆ ವರ್ಷಕ್ಕೊಮ್ಮೆ ಆನ್ಯುವಲ್ ಹೆಲ್ತ್ ಚೆಕಪ್ ಕೂಡ ಫ್ರೀ ಆಗಿ ಸಿಗುತ್ತೆ. ಬರೀ ವೆಲ್ನೆಸ್ ಬೆನಿಫಿಟ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ವರ್ಷಕ್ಕೆ ಸುಮಾರು 6,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುತ್ತೆ. ಇದೆಲ್ಲ ಲೈಫ್ ಟೈಮ್ ಫ್ರೀ ಆಗಿ ಸಿಗುತ್ತೆ. ಇನ್ನು ನೀವು FD ಇಟ್ಟಿರ್ತೀರಲ್ಲ ಸೂರ್ಯೋದಯ ಬ್ಯಾಂಕ್ನಲ್ಲಿ, ಆ FDಗೆ ಬಡ್ಡಿ ಬರುತ್ತೆ ಸರಿ. ಸೇಫ್ಟಿ ಏನು ಸ್ನೇಹಿತರೆ, ಇದಕ್ಕೆ RBIನೇ ಗ್ಯಾರಂಟಿ. RBI ರೆಗ್ಯುಲೇಟೆಡ್ ಬ್ಯಾಂಕ್ಸ್ ಇವೆಲ್ಲವೂ ಕೂಡ. ನಿಮ್ಗೆ ಗೊತ್ತಿರ್ಬೋದು, ಭಾರತದ ಎಲ್ಲಾ ಬ್ಯಾಂಕ್ಗಳು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಿಗೆ RBIನ DICGCನ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ದೇಶದ ಯಾವುದೇ ಬ್ಯಾಂಕ್ನಲ್ಲಿ ನೀವಿಡೋ ಸೇವಿಂಗ್ಸ್ ಅಕೌಂಟ್, FD, RD ಯಾವುದೇ ರೀತಿ ದುಡ್ಡಿಗೆ ಅಪ್ ಟು 5 ಲಕ್ಷ ರೂಪಾಯಿ ತನಕ RBIನ DICGCನೇ ಗ್ಯಾರಂಟಿ, ಅವ್ರದ್ದು ಇನ್ಶೂರೆನ್ಸ್ ಇರುತ್ತೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್ ಏನು ಗೊತ್ತಾ ಸ್ನೇಹಿತರೆ, ಯಾರಿಗೆ ಕ್ರೆಡಿಟ್ ಕಾರ್ಡೇ ಸಿಗ್ತಿಲ್ಲ ಅವರಿಗೆ ಕಾರಣ ಏನ್ ಕೊಟ್ಟಿರ್ತಾರೆ ಹೇಳಿ? ನಿಮ್ಗೆ ಕ್ರೆಡಿಟ್ ಹಿಸ್ಟ್ರಿ ಇಲ್ಲ, ಸಿಬಿಲ್ ಸ್ಕೋರ್ ಇಲ್ಲ ಅಂತ. ಆದ್ರೆ ಇಲ್ಲಿ ನಿಮಗೆ ಸಿಬಿಲ್ ಸ್ಕೋರ್ ಅನ್ನೇ ಕೇಳದೆ ಕ್ರೆಡಿಟ್ ಕಾರ್ಡ್ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಬಿಲ್ಡ್ ಆಗುತ್ತೆ. ನೀವು ಮಂತ್ಲಿ ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ತಾ ಹೋದಾಗ ಆಟೋಮ್ಯಾಟಿಕಲಿ ಕೇವಲ 4ರಿಂದ 7 ವಾರಗಳಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ರಾಕೆಟ್ ವೇಗದಲ್ಲಿ ಮೇಲಕ್ಕೆ ಹೋಗುತ್ತೆ. ಒಂದ್ ವೇಳೆ ನಿಮಗೆ ಕಾರ್ಡ್ ಬೇಡ ಅನ್ಸಿದ್ರೆ ಜಸ್ಟ್ FD ಕ್ಲೋಸ್ ಮಾಡಿದ್ರೆ ಆಯ್ತು. ನಿಮ್ಮ ಅಸಲು, ಅದಕ್ಕೆ ಬಂದಿರೋ ಬಡ್ಡಿ ಪೂರ್ತಿಯಾಗಿ ಅಕೌಂಟ್ಗೆ ವಾಪಸ್ ಬರುತ್ತೆ. ಅಪ್ಲೈ ಮಾಡೋಕೆ ಲಿಂಕ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಕೆಲವೇ ಕ್ಲಿಕ್ಸ್ ಅಲ್ಲಿ ಆಗಿ ಹೋಗುತ್ತೆ. ಸ್ಟೇಬಲ್ ಮನಿ ಆಪ್ ಡೌನ್ಲೋಡ್ ಮಾಡೋಕೆ ಏನು ಚಾರ್ಜಸ್ ಇರಲ್ಲ, ಫ್ರೀ ಟು ಡೌನ್ಲೋಡ್. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಅನ್ನ ಚೆಕ್ ಮಾಡಿ ಈ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಅನ್ನ ನಿಮ್ದಾಗಿಸ್ಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ